ಮೊದಲ ಟೆಸ್ಟ್ ಪಂದ್ಯದಲ್ಲಿ ಹೀನಾಯ ಸೋಲನ್ನು ಅನುಭವಿಸಿದ ನಂತರ ಭಾರತ ತಂಡದಲ್ಲಿ 3 ಹಸಿದ ಸಿಂಹಗಳ ಸ್ಫೋಟಕ ಎಂಟ್ರಿ. ಇಂಗ್ಲಿಷ್ ತಂಡವನ್ನು ಸದೆಬಡಿದು ಎರಡನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲಲಿದೆ ಭಾರತ ತಂಡ. ಕ್ಯಾಪ್ಟನ್ ಗಿಲ್ ಮಾಡಿದರು ಪ್ರತಿಜ್ಞೆ. ಸಾಯಿ ಸುದರ್ಶನ್, ಕರುಣ್ ನಾಯರ್ ಸೇರಿದಂತೆ 3 ಆಟಗಾರರನ್ನು ತಂಡದಿಂದ ಹೊರಹಾಕಲಾಗಿದೆ. ಮುಂದಿನ ಪಂದ್ಯದಲ್ಲಿ ಅವರು ಕಾಣಿಸಿಕೊಳ್ಳುವುದಿಲ್ಲ. ಕ್ಯಾಪ್ಟನ್ ಗಿಲ್ ರಚಿಸಿದರು ಅಪಾಯಕಾರಿ ತಂಡವನ್ನು. ಹೊಸ ಪ್ಲೇಯಿಂಗ್ 11 ನೋಡಿ ಖುಷಿಯಿಂದ ಸಂಭ್ರಮಿಸಿತು ಇಡೀ ಭಾರತ. ಯಾರು ಮಾಡುತ್ತಾರೆ ಓಪನಿಂಗ್, ಯಾರಾಗಲಿದ್ದಾರೆ ಫಿನಿಶರ್, ಯಾರನ್ನು ಆಡಿಸುತ್ತಾರೆ, ಯಾರನ್ನು ಬೆಂಚ್ ಮೇಲೆ ಕೂರಿಸುತ್ತಾರೆ. ಪಂದ್ಯಕ್ಕೆ 5 ದಿನಗಳ ಮುನ್ನವೇ ಘೋಷಿಸಲಾಗಿದೆ ಅಪಾಯಕಾರಿ ತಂಡವನ್ನು. ಕೋಚ್ ಗಂಭೀರ್ ರೂಪಿಸಿದರು ಅವರ ಕ್ರೂರ ಯೋಜನೆಯನ್ನು. ನಡುಗಿತು ಇಡೀ ಇಂಗ್ಲೆಂಡ್ ತಂಡ. ಗಿಲ್ ಯಾರನ್ನು ನಂಬಿದ್ದರೋ ಅವರೇ ಮಾಡಿದರು ಮೋಸ. ಈಗ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಗಿಲ್ ನೀಡುವುದಿಲ್ಲ ಯಾವುದೇ ಅವಕಾಶ. ಸ್ನೇಹಿತರೆ, ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ತೆಂಡೂಲ್ಕರ್ ಆಂಡರ್ಸನ್ ಟ್ರೋಫಿ ಸರಣಿ ನಡೆಯುತ್ತಿದೆ. ಇದರ ಮೊದಲ ಪಂದ್ಯದಲ್ಲಿ ಭಾರತ ತಂಡ 5 ವಿಕೆಟ್ಗಳಿಂದ ಸೋಲನ್ನು ಅನುಭವಿಸಿತು. ಈ ಸೋಲಿನ ನಂತರ ಹೆಡ್ ಕೋಚ್ ಗಂಭೀರ್ ಅವರು ಈ ಸೋಲಿನ ಹೊಣೆಗಾರರಾದ ಆಟಗಾರರನ್ನು ತಂಡದಿಂದ ಹೊರಹಾಕುವ ನಿರ್ಧಾರ ಮಾಡಿದ್ದಾರೆ. ಈಗ ಬರ್ಮಿಂಗ್ಹ್ಯಾಮ್ ಟೆಸ್ಟ್ ಪಂದ್ಯದಲ್ಲಿ ಭಾರತದ ಪ್ಲೇಯಿಂಗ್ 11 ನಲ್ಲಿ ದೊಡ್ಡ ಬದಲಾವಣೆಗಳಾಗಲಿವೆ ಹಾಗೂ 4 ಆಟಗಾರರನ್ನು ತಂಡದಿಂದ ಹೊರಹಾಕಲಾಗುವ ಸಾಧ್ಯತೆ ಇದೆ. ಹಾಗಾದರೆ ತಂಡದಿಂದ ಹೊರಗಾಗುತ್ತಿರುವ ಆ 4 ಆಟಗಾರರು ಯಾರು ಮತ್ತು ಯಾವ 4 ಹೊಸ ಆಟಗಾರರು ತಂಡದಲ್ಲಿ ಪ್ರವೇಶಿಸಲಿದ್ದಾರೆ ಎಲ್ಲವನ್ನೂ ನಾವು ನಿಮಗೆ ತಿಳಿಸುತ್ತೇವೆ. ಸ್ನೇಹಿತರೆ, ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಮೊದಲ ಟೆಸ್ಟ್ ಪಂದ್ಯ ಲೀಡ್ಸ್ ಮೈದಾನದಲ್ಲಿ ಆಡಲಾಗಿತ್ತು. ಅದರಲ್ಲಿ ಭಾರತ ತಂಡ 5 ವಿಕೆಟ್ಗಳಿಂದ ಸೋತಿತು. ಈಗ ಜುಲೈ 2ರಿಂದ ಭಾರತ ತಂಡ ಬರ್ಮಿಂಗ್ಹ್ಯಾಮ್ನಲ್ಲಿ ಎರಡನೇ ಟೆಸ್ಟ್ ಪಂದ್ಯವನ್ನು ಆಡಲಿದೆ. ಈ ಪಂದ್ಯದಲ್ಲಿ ತಂಡದ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಮತ್ತು ಹೆಡ್ ಕೋಚ್ ಗಂಭೀರ್ ಲೀಡ್ಸ್ ಟೆಸ್ಟ್ನ ಸೋಲಿನ ಜವಾಬ್ದಾರರಾದ ಆಟಗಾರರನ್ನು ತಂಡದಿಂದ ಹೊರಹಾಕಲಿದ್ದಾರೆ. ಅದೇ ಸಮಯದಲ್ಲಿ ಈ 4 ಆಟಗಾರರ ಸ್ಥಳದಲ್ಲಿ ಹೊಸ ಶಕ್ತಿಶಾಲಿ ಆಟಗಾರರನ್ನು ತಂಡಕ್ಕೆ ಸೇರಿಸಲಾಗುತ್ತದೆ. ಮೊದಲ ಟೆಸ್ಟ್ನಲ್ಲಿ ಭಾರತ ತಂಡದ ಪರವಾಗಿ ಒಟ್ಟು 5 ಶತಕಗಳು ಬಂದಿದ್ದವು. ಆದರೂ ತಂಡ ಸೋಲನ್ನು ಅನುಭವಿಸಬೇಕಾಯಿತು. ಈಗ ಸರಣಿಯಲ್ಲಿ ಭಾರತ ತಂಡ 0 ಮತ್ತು 1 ಅಂತರದಲ್ಲಿ ಹಿಂದೆ ಸಿಲುಕಿದೆ. ಇಂತಹ ಪರಿಸ್ಥಿತಿಯಲ್ಲಿ ಎರಡನೇ ಟೆಸ್ಟ್ನಲ್ಲಿ ಭಾರತ ತಂಡ ಬದಲಾವಣೆಗೊಂಡ ಪ್ಲೇಯಿಂಗ್ 11 ನೊಂದಿಗೆ ಮೈದಾನಕ್ಕೆ ಇಳಿಯಲಿದೆ. ಇಂಗ್ಲೆಂಡ್ ವಿರುದ್ಧದ ಸರಣಿಗೆ ಕರುಣ್ ನಾಯರ್ ಅವರಿಗೆ 8 ವರ್ಷಗಳ ನಂತರ ಭಾರತ ತಂಡದಲ್ಲಿ ಅವಕಾಶ ದೊರೆತಿತ್ತು. ಇಂಡಿಯಾ ಎ ತಂಡದೊಂದಿಗೆ ಆಡುತ್ತಿದ್ದಾಗ ಇಂಗ್ಲೆಂಡ್ ಲೀಗ್ ವಿರುದ್ಧ ಕರುಣ್ ನಾಯರ್ ಡಬಲ್ ಸೆಂಚುರಿ ಹೊಡೆದಿದ್ದರು. ಅದರ ನಂತರ ಲೀಡ್ಸ್ ಟೆಸ್ಟ್ನಲ್ಲಿ ಗಂಭೀರ್ ಅವರು ಕರುಣ್ ನಾಯರ್ ಅವರನ್ನು ತಂಡದ ಪ್ಲೇಯಿಂಗ್ 11 ನಲ್ಲಿ ಸ್ಥಾನ ನೀಡಿದ್ದರು. ಆದರೆ ಕರುಣ್ ನಾಯರ್ ಅವರ ಬ್ಯಾಟ್ನಿಂದ ರನ್ಗಳು ಹೊರಬರಲಿಲ್ಲ. ಮೊದಲ ಇನ್ನಿಂಗ್ಸ್ನಲ್ಲಿ ಅವರು ಶೂನ್ಯದಲ್ಲಿ ಔಟ್ ಆದರು. ನಂತರ ಎರಡನೇ ಇನ್ನಿಂಗ್ಸ್ನಲ್ಲಿ 54 ಚೆಂಡುಗಳನ್ನು ಎದುರಿಸಿ ಕೇವಲ 20 ರನ್ಗಳನ್ನು ಮಾತ್ರ ಗಳಿಸಿದರು. ಈ ಇನ್ನಿಂಗ್ಸ್ನಲ್ಲಿ ಅವರು 3 ಬೌಂಡರಿಗಳನ್ನು ಹೊಡೆದರು. ನಂತರ ಕ್ರಿಸ್ ವೋಕ್ಸ್ ಅವರನ್ನು ಔಟ್ ಮಾಡಿದರು. ಕರುಣ್ ನಾಯರ್ ಕ್ರೀಜ್ನಲ್ಲಿ ನಿಂತಿದ್ದರೆ ತಂಡದ ಸ್ಕೋರ್ ಹೆಚ್ಚಾಗುವ ಸಾಧ್ಯತೆ ಇತ್ತು. ಹೀಗಾಗಿದ್ದರೆ ಭಾರತ ತಂಡದ ಗೆಲುವಿನ ಜೊತೆಗೆ ಪಂದ್ಯವನ್ನು ಡ್ರಾ ಮಾಡುವ ಆಶಯವೂ ಇತ್ತು. ಈಗ ಎರಡನೇ ಟೆಸ್ಟ್ನಲ್ಲಿ ಕರುಣ್ ನಾಯರ್ ಅವರ ಬದಲಿಗೆ ಇಂಡಿಯಾ ಎ ತಂಡದ ಕ್ಯಾಪ್ಟನ್ ಅಭಿಮನ್ಯು ಈಶ್ವರನ್ ಅವರಿಗೆ ಗಂಭೀರ್ ಡೆಬ್ಯೂ ಅವಕಾಶ ನೀಡಬಹುದು. ಅಭಿಮನ್ಯು ಈಶ್ವರನ್ ತಮ್ಮ ಪ್ರದರ್ಶನದಿಂದ ಹೆಚ್ಚು ಪ್ರಭಾವಿತರಾಗಿದ್ದಾರೆ. ಅವರು ತಮ್ಮ ಸ್ಫೋಟಕ ಬ್ಯಾಟಿಂಗ್ಗೆ ಹೆಸರುವಾಸಿಯಾಗಿದ್ದಾರೆ. ಭಾರತೀಯ ತಂಡದ ಹಿರಿಯ ಆಟಗಾರ ರವೀಂದ್ರ ಜಡೇಜಾ ಅವರನ್ನು ಸಹ ತಂಡದಿಂದ ಹೊರಹಾಕಬಹುದು. ಏಕೆಂದರೆ ರವೀಂದ್ರ ಜಡೇಜಾ ಮೊದಲ ಇನ್ನಿಂಗ್ಸ್ನಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದರು. ಅವರು ಮೊದಲ ಇನ್ನಿಂಗ್ಸ್ನಲ್ಲಿ 11 ರನ್ಗಳನ್ನು ಮಾತ್ರ ಗಳಿಸಿದರು ಮತ್ತು ಯಾವುದೇ ವಿಕೆಟ್ ಪಡೆಯಲಿಲ್ಲ. ಆದರೆ ಎರಡನೇ ಇನ್ನಿಂಗ್ಸ್ನಲ್ಲಿ ಆಲ್ರೌಂಡರ್ ಆಗಿ 25 ರನ್ಗಳನ್ನು ನಾಟ್ಔಟ್ ಆಗಿ ಗಳಿಸಿದರು ಮತ್ತು 1 ವಿಕೆಟ್ ಪಡೆದರು. ಆದರೆ 5ನೇ ದಿನದ ಆಟವನ್ನು ನೋಡಿದಾಗ ಪಿಚ್ ಸ್ಪಿನ್ನರ್ಗಳಿಗೆ ಸಹಾಯಕವಾಗಬಹುದು ಎಂದು ಭಾವಿಸಲಾಗಿತ್ತು. ಆದರೆ ರವೀಂದ್ರ ಜಡೇಜಾ ತಮ್ಮ ಮ್ಯಾಜಿಕ್ ತೋರಿಸುವಲ್ಲಿ ಮತ್ತೆ ವಿಫಲರಾದರು. ಇದರ ನಂತರ ಎರಡನೇ ಟೆಸ್ಟ್ನಲ್ಲಿ ಗಂಭೀರ್ ಅವರನ್ನು ಹೊರಗಿಟ್ಟು ವಾಷಿಂಗ್ಟನ್ ಸುಂದರ್ ಅವರಿಗೆ ಅವಕಾಶ ನೀಡಬಹುದು. ವಾಷಿಂಗ್ಟನ್ ಸುಂದರ್ ಟೆಸ್ಟ್ ಪಂದ್ಯಗಳಲ್ಲಿ ತಮ್ಮ ಮುದ್ರೆಯನ್ನು ಈಗಾಗಲೇ ಬಿಂಬಿಸಿದ್ದಾರೆ. ಆಲ್ರೌಂಡರ್ ಆಟಗಾರ ಶಾರ್ದೂಲ್ ಠಾಕೂರ್ ಅವರನ್ನು ಸಹ ಬರ್ಮಿಂಗ್ಹ್ಯಾಮ್ ಟೆಸ್ಟ್ನಿಂದ ತಂಡದಿಂದ ಹೊರಹಾಕಬಹುದು. 2023ರ ನಂತರ ಅವರ ಫಾರ್ಮ್ ಕಾರಣದಿಂದಾಗಿ ಅವರಿಗೆ ತಂಡಕ್ಕೆ ಮರಳುವ ಅವಕಾಶ ಸಿಕ್ಕಿತ್ತು. ಆದರೆ ಪಂದ್ಯದಲ್ಲಿ ಅವರು ಯಾವುದೇ ವಿಶೇಷ ಪ್ರದರ್ಶನ ನೀಡಲು ಸಾಧ್ಯವಾಗಲಿಲ್ಲ. ಮೊದಲ ಇನ್ನಿಂಗ್ಸ್ನಲ್ಲಿ ಅವರು 8 ಚೆಂಡುಗಳನ್ನು ಎದುರಿಸಿ ಕೇವಲ 1 ರನ್ ಮಾತ್ರ ಗಳಿಸಿದರು. ಅದೇ ಸಮಯದಲ್ಲಿ 6 ಓವರ್ಗಳಲ್ಲಿ 38 ರನ್ ನೀಡಿದರು. ಇದು ಒಬ್ಬ ಬೌಲರ್ಗೆ ತುಂಬಾ ದುಬಾರಿಯಾಗಿತ್ತು. ಎರಡನೇ ಇನ್ನಿಂಗ್ಸ್ನಲ್ಲಿ ಆಲ್ರೌಂಡರ್ ಆಗಿ ಕೇವಲ 4 ರನ್ಗಳನ್ನು ಮಾತ್ರ ಗಳಿಸಿದರು. ಆದರೆ ಬೌಲಿಂಗ್ನಲ್ಲಿ 10 ಓವರ್ಗಳಲ್ಲಿ 51 ರನ್ ನೀಡಿ 2 ವಿಕೆಟ್ ಪಡೆದರು. ಸೋಲಿನ ನಂತರ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೆಡ್ ಕೋಚ್ ಗಂಭೀರ್ ಅವರು ಅವರಿಗೆ ಬೆಂಬಲ ನೀಡಿದ್ದರು. ಆದರೆ ಮುಂದಿನ ಟೆಸ್ಟ್ನಿಂದ ಈ ಆಟಗಾರನನ್ನು ಹೊರಹಾಕಬಹುದು ಮತ್ತು ಅವರ ಸ್ಥಳದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರನ್ನು ತಂಡದಲ್ಲಿ ಸೇರಿಸಬಹುದು. ನಿತೀಶ್ ಕುಮಾರ್ ರೆಡ್ಡಿ ಅವರು ಈಗಾಗಲೇ ತಮ್ಮ ಪ್ರಭಾವವನ್ನು ಬೀರಿದ್ದಾರೆ. ಅವರು ಬ್ಯಾಟಿಂಗ್ನ ಜೊತೆಗೆ ಬೌಲಿಂಗ್ನಲ್ಲೂ ಹೆಸರುವಾಸಿಯಾಗಿದ್ದಾರೆ ಮತ್ತು ಲೀಡ್ಸ್ ಟೆಸ್ಟ್ನಲ್ಲಿ ಪ್ರಸಿದ್ಧ ಕೃಷ್ಣ ಅವರು ಬಹಳಷ್ಟು ರನ್ ನೀಡಿದ್ದಾರೆ. 2 ಇನ್ನಿಂಗ್ಸ್ನಲ್ಲಿ ಬೌಲರ್ ಆಗಿ 6ಕ್ಕೂ ಹೆಚ್ಚು ಎಕಾನಮಿ ರೇಟ್ನಲ್ಲಿ ರನ್ ನೀಡಿದ್ದಾರೆ. ಮೊದಲ ಇನ್ನಿಂಗ್ಸ್ನಲ್ಲಿ ಪ್ರಸಿದ್ಧ ಕೃಷ್ಣ 20 ಓವರ್ಗಳಲ್ಲಿ 6.40 ರ ಎಕಾನಮಿ ರೇಟ್ನಲ್ಲಿ 128 ರನ್ ನೀಡಿ 3 ವಿಕೆಟ್ ಪಡೆದರು. ಎರಡನೇ ಇನ್ನಿಂಗ್ಸ್ನಲ್ಲಿ ಅವರು 15 ಓವರ್ಗಳಲ್ಲಿ 6.13 ರ ಎಕಾನಮಿ ರೇಟ್ನಲ್ಲಿ 92 ರನ್ ನೀಡಿ 2 ವಿಕೆಟ್ ಪಡೆದರು. ಇದರೊಂದಿಗೆ ಅವರು ಭಾರತ ತಂಡದ ಅತ್ಯಂತ ದುಬಾರಿ ಬೌಲರ್ ಆಗಿದ್ದರು. ಹಾಗಾಗಿ ಈಗ ಬರ್ಮಿಂಗ್ಹ್ಯಾಮ್ ಟೆಸ್ಟ್ನಲ್ಲಿ ಪ್ರಸಿದ್ಧ ಕೃಷ್ಣ ಅವರನ್ನು ಹೊರಗಿಟ್ಟು ಗಂಭೀರ್ ಅರ್ಶ್ದೀಪ್ ಸಿಂಗ್ ಅವರಿಗೆ ಟೆಸ್ಟ್ ಡೆಬ್ಯೂ ಅವಕಾಶ ನೀಡಬಹುದು. ಜಸ್ಪ್ರೀತ್ ಅವರು ಈ ಪಂದ್ಯವನ್ನು ಆಡದಿದ್ದರೆ ಅರ್ಶ್ದೀಪ್ ತಂಡದ ಪ್ರಮುಖ ಆಟಗಾರನಾಗಿ ಬೆಳೆಯಬಹುದು ಮತ್ತು ಅರ್ಶ್ದೀಪ್ ಸಿಂಗ್ ತಮ್ಮ ಡೆಬ್ಯೂ ಮಾಡುವಾಗ ಟೀಮ್ ಇಂಡಿಯಾಗೆ ಎಕ್ಸ್ ಫ್ಯಾಕ್ಟರ್ ಆಗಿ ಸಾಬೀತಾಗಬಹುದು. ಸ್ನೇಹಿತರೆ, ಎರಡನೇ ಟೆಸ್ಟ್ಗೆ ಈ ಬದಲಾವಣೆಗಳು ಅಗತ್ಯವೇ ಮತ್ತು ನಿಮ್ಮ ಪ್ರಕಾರ ಇನ್ನೂ ಯಾವ ಬದಲಾವಣೆಗಳನ್ನು ಮಾಡಬಹುದಾಗಿತ್ತು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ.